ನಮಸ್ಕಾರ ವೀಕ್ಷಕರೇ, ಆಧ್ಯಾತ್ಮಿಕ ಪಯಣದ ಈ ಸಂಚಿಕೆಗೆ ನಿಮ್ಮೆಲ್ರಿಗೂ ಸ್ವಾಗತ. ನಮ್ಮ ಇಂದಿನ ಸಂಚಿಕೆಯ ಪಯಣದಲ್ಲಿ ನಮ್ಮ ಜೊತೆ ಗೀತಾ ಅವರಿದ್ದರು. ಅವರು ತಮ್ಮ ಸಂಪೂರ್ಣ ಜೀವನವನ್ನು ಆಧ್ಯಾತ್ಮಿಕತೆಗಾಗಿ ಮುಡುಪಾಗಿಟ್ಟಿದ್ದಾರೆ. ಅವರು ಇಂದಿನ ಸಂಚಿಕೆಯಲ್ಲೂ ಸಹ ತಮ್ಮ ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಳ್ತಾಯಿದ್ರು. ಮತ್ತು ಈ ಸಂಚಿಕೆಯಲ್ಲೂ ಸಹ ಅವರು ತಮ್ಮ ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳೋರಿದ್ದಾರೆ. ಬನ್ನಿ, ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಅಕ್ಕೋರೆ, ಆಧ್ಯಾತ್ಮಿಕ ಪಯಣದ ಈ ಸಂಚಿಕೆಗೆ ನಿಮಗೆ ಸ್ವಾಗತ. ಅಕ್ಕೋರೆ, ನೀವು ಹಿಂದಿನ ಸಂಚಿಕೆಯಲ್ಲಿ ಹೇಳ್ತಾಯಿದ್ರಿ 1 ವರ್ಷದ ನಂತರ ನೀವು ಮನೆಗೆ ಹೋಗಿದ್ದು. ಅವಾಗೆಲ್ಲರೂ ತುಂಬ ಪ್ರೀತಿಯಿಂದ ಮಾತಾಡಿಸ್ತಿದ್ರು ಅಂತ. ಸೊ ಈ ನಡುವೆ 1 ವರ್ಷದ ನಂತರ ನೀವೇನು ಮನೆಗೆ ಹೋಗಿದ್ರಿ, ಆನಂತರ ನಿಮ್ಮ ಫ್ಯಾಮಿಲಿ ಡಾಕ್ಟ್ರ್ ಯಾರಿದ್ರು ಅವ್ರನ್ನ ಮತ್ತೆ ಕಾಂಟ್ಯಾಕ್ಟ್ ಮಾಡಿದ್ರೆ? ಹಾಂ, ಮಾಡಿದ್ವಿ. ಸೊ ಅವರು ಏನಂದರು? ಅವ್ರ ರಿಯಾಕ್ಷನ್ ಹೇಗಿತ್ತು? ಇಷ್ಟೊಂದೆಲ್ಲ ನಡ್ಕೊಂಡು ಹೋದ್ಲಲ್ಲ, ಪಾರ್ ಮಾಡಿದ್ರಲ್ಲ ಅಂತ ಖುಷಿ ಆಯಿತು. ಸದ್ಯ ಹೋದ್ಲಲ್ಲ ಬಾಬುರ ಮನೆಗೆ ಅಂತ ಖುಷಿ ಆಯಿತು. ಒಳ್ಳೆ ಜೀವನವನ್ನು ಆಯ್ಕೆ ಮಾಡಿದರು. ನಾನೇನು ಅವಳಿಗೆ ಹೇಳ್ಕೊಡ್ಲಿಲ್ಲ, ಅವಳಿಂದ ಅವಳೇ ಹೋಗಿರೋದು ಅಂತ. ಆಮೇಲೆ ಅಪ್ಪ ಅಮ್ಮವರೆಲ್ಲ ಜೊತೆಗೆ ಮಾತಾಡೋಕ್ಕೆ ಶುರು ಮಾಡಿದರು. ಅಲ್ಲಿವರೆಗೆ ಅವ್ರಿಗೆ ಹೋಗ್ತಿರ್ಲಿಲ್ಲ, ಇವರು ಅಲ್ಲಿಗೆ ಹೋಗ್ತಿರಲಿಲ್ಲ, ಅವರು ಇವ್ರಿಗೆ ಮಾತಾಡಿಸ್ತಿರ್ಲಿಲ್ಲ. ಯಾಕಂದ್ರೆ ತುಂಬ ಗಲಾಟೆ ಆಗಿಬಿಟ್ಟಿತ್ತು. ಅದೇ ಬಂಧನ. ನೀವು ಮೊದಲನೇ ಬಾರಿ ಮಧುಬನಕ್ಕೆ ಹೋಗಿದ್ದೆ ಅಂತ ಹೇಳಿದ್ರಿ, ರಾಜಸ್ಥಾನಕ್ಕೆ. ಅಲ್ಲಿ ದಾದಿಯಾರನ್ನ ನೋಡಿ ನಿಮಗೇನು ಅನ್ನಿಸ್ತು? ನನಗೆ ಫಸ್ಟು ಜಾನಕಿ ದಾದಿ ನೋಡ್ಬಿಟ್ಟು ಅವರು ಹೇಳ್ತಿದ್ರಲ್ಲ ಪ್ರತಿಯೊಂದೂ ವಿಚಾರಗಳು, ಕ್ಲಾಸು ಕೇಳಿಬಿಟ್ಟು ಇವ್ರು ಇಷ್ಟು ಚೆನ್ನಾಗಿ, ನನಗೆ ಹಿಂದಿ ಬರ್ತಿರ್ಲಿಲ್ಲ, ಗೊತ್ತಾಗ್ತಿರ್ಲಿಲ್ಲ. ಕನ್ನಡ ಅಲ್ವಾ, ನನಗೆ ಸ್ವಲ್ಪ ಗೊತ್ತಾಗ್ತಿತ್ತು, ಆದರೆ ಪೂರ್ಣವಾಗಿ ಅರ್ಥ ಆಗ್ತಿರ್ಲಿಲ್ಲ. ಆಮೇಲೆ ಅಕ್ಕೋರಿದ್ರಲ್ಲ ಜೊತೆಗೆ, ಅವರನ್ನು ಕೇಳ್ತಿದ್ದೆ, ಅವ್ರು ಏನಂದರು, ಹೇಗೆ ಇಷ್ಟು ಚೆನ್ನಾಗಿ, ಒಟ್ಟಿನಲ್ಲಿ ಅದೇನೋ ಮಾತು ಖುಷಿ ಅನಿಸ್ತಿತ್ತು ನನಗೆ. ಅಂದರೆ ಅರ್ಥ ಆಗ್ತಾ ಇರಲಿಲ್ಲ, ಏನೋ ಒಂಥರ ಶಾಂತಿ, ಭಾವನೆಗಳು ನೋಡಿಬಿಟ್ಟು ಅವರನ್ನು. ಇಷ್ಟೊಂದು ವಯಸ್ಸಾಗೈತೆ ಇವರಿಗೆ, ಇಷ್ಟೊಂದು ಚೆನ್ನಾಗಿ ಕ್ಲಾಸ್ ಮಾಡ್ತಾರಲ್ಲ, ಇಷ್ಟು ಚೆನ್ನಾಗಿ ಹೇಳ್ತಾರಲ್ಲ ಇವರನ್ನೇ ನೋಡಬೇಕು ಅನಿಸುತ್ತೆ ಅಂತ ಜೊತೆಗಿರೋ ಅಕ್ಕನಿಗೆ ಹೇಳಿದೆ. ಆಮೇಲೆ ಅವರು ನನಗೆ ಕನ್ನಡ ಮೊಬೈಲಲ್ಲಿ ಹಾಕ್ಕೊಟ್ರು ಕೇಳು ಅಂತ. ಆಗ ಹೇಳ್ತಾ ಅವರು ಕ್ಲಾಸ್ ಮಾಡ್ತಾ ಗೊತ್ತಾಗ್ತಾ ಹೋಯಿತು, ಇಷ್ಟು ಚೆನ್ನಾಗಿ ಹೇಳ್ತಾರೆ ಇವರು, ನನಗೆ ಕೇಳಬೇಕು ಅನಿಸುತ್ತೆ ಅಂದರು. ಅವ್ರ ಕ್ಲಾಸೇ ಮುಗಿದೋಯ್ತು ಅಷ್ಟರಲ್ಲಿ. ಅಯ್ಯೋ, ಇವ್ರ ಕ್ಲಾಸೇ ಮುಗಿದೋಯ್ತಲ್ಲ ಅಕ್ಕೋರೆ, ಏನು ಮಾಡೋದು ಅಂತ ಅಂದೆ. ಇಲ್ಲ, ಮೊಬೈಲ್ ರೆಕಾರ್ಡ್ ಆಗಿರುತ್ತೆ, ಮಾಡ್ಕೊಂಡಿದ್ದೀನಿ, ಕೇಳುವಂತೆ. ಅವರು ನೋಡಿದ ತಕ್ಷಣ ಏನೋ ಇವರೇ ಭಗವಂತ, ಏನೋ ಇವರಲ್ಲೇ ಭಗವಂತ ಬರ್ತಾರೆ. ನನಗೆ ಗುಲ್ಜಾರ್ ದಾದಿ ಗೊತ್ತೇ ಇರಲಿಲ್ಲ. ಆ ನಂತರ ಮಿಲನ ಇದ್ದಿರೋದು ಮಾರನೇ ದಿನ. ಆಗ ಹೇಳಿದರು, ಇಲ್ಲ ಇವರಲ್ಲ, ಮತ್ತೊಬ್ಬರಿದ್ದಾರೆ, ಅವರಲ್ಲಿ ಭಗವಂತ ಸಂಪೂರ್ಣ ಭಗವಂತನ ಗುಣಗಳು ನಿಮಗೆ ಜಾನಕಿ ದಾದಿಯಲ್ಲಿ ಕಾಣಿಸ್ತಾ ಇತ್ತು. ಇವರೇ ಭಗವಂತ, ಏನೋ ಇಷ್ಟು ಚೆನ್ನಾಗಿ ಮಾತಾಡ್ತಾರೆ, ಇವರೇ ದೇವತೆ ಅಂತ ಆ ಥರ ನನಗೆ ಕಾಣಿಸ್ಲಿಕ್ಕೆ ಶುರುವಾಯಿತು. ಆಮೇಲೆ 2 ದಿನ ಆದಮೇಲೆ ಮಿಲನ ಶುರು ಆಯಿತು. ಆಮೇಲೆ ನನಗೆ ಹಿಂದಿ ಗೊತ್ತಾಗ್ತಾ ಇರಲಿಲ್ವಲ್ಲ, ಆಮೇಲೆ ಅಕ್ಕೋರಿಗೆ ಕನ್ನಡ ಹಾಕ್ಕೊಡಿ, ಕೇಳ್ತೀನಿ, ನನಗೆ ಹಿಂದಿ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದೆ. ಆಗ ಅವ್ರು ಕನ್ನಡ ಹಾಕ್ಕೊಟ್ರು. ಆಗ ಪೂರ್ಣವಾಗಿ ಸ್ಪಷ್ಟವಾಗಿ ಅರ್ಥ ಆಯಿತು. ಓ, ಇವರಲ್ಲೇ ಭಗವಂತ ಬರ್ತಾರೆ, ನನಗೆ ಬರೋದು ಕಾಣಿಸ್ಲೇ ಇಲ್ವಲ್ಲ, ಹೆಂಗೆ ಅಂತ ಹೇಳಿದೆ. ನೆಕ್ಸ್ಟ್ ಸಾರಿ ನೀನು ಮಿಲನ ಮಾಡ್ತೀಯಲ್ಲ, ಆಗ ಗಮನಿಸು, ಗೊತ್ತಾಗುತ್ತೆ ನಿನಗೆ ಅಂತ ಹೇಳಿದರು. ಆಗ ಆಯಿತು ಅಂತ ಖುಷಿ ಆಯಿತು. ಓ, ಇವರು ಇಷ್ಟು ಚೆನ್ನಾಗಿ ಇದು ಮಾಡ್ತಾರೆ, ಇಷ್ಟೊಂದೆಲ್ಲ ವಯಸ್ಸಾದವರೇ ಇದ್ದಾರೆ, ಇಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ ಖುಷಿ ಆಯಿತು. ಇವರೇ ದೇವತೆಗಳು, ನಾನು ಹಿಂಗೆ ಆಗಬೇಕಲ್ಲ. ಆದರೆ ಇವರಷ್ಟು ಪೂರ್ಣವಾಗಿ ಹೋಗೋಕ್ಕಾಗಲ್ಲ, ಆದರೆ ನಾನು ಇವ್ರ ಪ್ರಯತ್ನ ಅಂತೂ ಪಡಬೇಕು, ಮುಂದುವರಿಬೇಕು ಅಂತ ಅನ್ನಿಸ್ತು. ನೀವು ಮೊದಲನೇ ಸಾರಿ ಮಧುಬನಕ್ಕೆ ಹೋದಾಗ ನಿಮಗೆ ಜ್ಞಾನದ ಆಳ ಗೊತ್ತಿರಲಿಲ್ಲ. ಆನಂತರ ನೀವು ಸೇವಾ ಕೇಂದ್ರಕ್ಕೆ ಸಂಪೂರ್ಣವಾಗಿ ಬಂದು ಅಲ್ಲೇ ಇದ್ದು ಅಲ್ಲಿ ಜ್ಞಾನ ಸಂಪೂರ್ಣವಾಗಿ ತಿಳಿದ ಮೇಲೆ ಮತ್ತೆ ಯಾವಾಗ ಹೋಗಿದ್ರಿ ಸೆಕೆಂಡ್ ಟೈಮ್? ಆಮೇಲೆ ಇಲ್ಲಿಗೆ ಬಂದಮೇಲೆ ಹೋಗಿರೋದು ನಾನು. ಇಲ್ಲಿ ಆಶ್ರಮಕ್ಕೆ ಬಂದಮೇಲೆ 1 ವರ್ಷ ಆದ್ಮೇಲೆ, ಅದೇ ಯಾದಗಿರಿಯಲ್ಲಿದ್ದನ್ನ, ಆಗಲೇ ನನ್ನನ್ನು ಮಧುಬನಕ್ಕೆ ಕರ್ಕೊಂಡೋದ್ರು. ಜ್ಞಾನಕ್ಕೆ ಆಶ್ರಮ ಬರೋಕ್ಕಿಂತ ಮುಂಚೆ ಫಸ್ಟ್ ಒಂದೇ ಬಾರಿ ಹೋಗಿರೋದು. ನೆಕ್ಸ್ಟ್ ಇಲ್ಲಿ ಬಂದಮೇಲೆ ಹೋಗಿರೋದು. ನಿಮಗೆ ಸೆಕೆಂಡ್ ಟೈಮ್ ಹೋದಾಗ, ಯಾಕಂದರೆ ಸೆಕೆಂಡ್ ಟೈಮ್ 2ನೇ ಸರಿ ಹೋದಾಗ ನೀವು ಆಗಲೇ ಈ ಜ್ಞಾನದ ಆಳವನ್ನು ತಿಳ್ಕೊಂಡಿದ್ರಿ. ಆವಾಗ ನಿಮಗೇನು ಅನ್ನಿಸ್ತು? ಅದೇ ಸ್ಥಳ, ಅದೇ ರಾಜಸ್ಥಾನದ, ಅದೇ
ಈಗಲಾದ್ರೂ ಅಲ್ಲಿ ಹೋಗಿದ ತಕ್ಷಣ ಏನೋ ಒಂಥರ ಖುಷಿ ಅನಿಸುತ್ತೆ. ಹೋಗಲೇಬೇಕು, ನಾವು ವರ್ಷ ವರ್ಷ ಹೋಗಲೇಬೇಕು. ಬಾಬಾ ಬಾಬಾ ಅವ್ರ ಸ್ಥಾನ ಅಲ್ವಾ ಇದು, ಹೋಗಲೇಬೇಕು. ದಾದಿ ದೀರಿಗೆಲ್ಲ ದೃಷ್ಟಿ ತಗೊಳ್ಬೇಕು ಅಂತ ಅನ್ನಿಸ್ತು. ನೀವು ಈ ಸೇವಾ ಕೇಂದ್ರಕ್ಕೆ ಬಂದ ಆದಮೇಲೆ ಅಲ್ಲಿ ಜ್ಞಾನವನ್ನು ಕೇಳೋದಕ್ಕೆ ಬರುವಂತಹ ಯಾರೆಲ್ಲ ಅಣ್ಣಂದರು ಅಕ್ಕಂದಿರು ಇರ್ತಾರೆ, ಅವರೆಲ್ಲ ನಿಮಗೆ ಯಾವ ರೀತಿ ಸಹಕಾರ ಕೊಟ್ಟರು? ನಾನು ಇಲ್ಲಿ ಯೋಗ ಭವನ್ಗೆ ಬಂದಮೇಲೆ ನಾನೇ ಚಿಕ್ಕವಳು. ನನಗೆ ಎಲ್ಲರೂ ಹಾಗೆ ಹೀಗೆ ಚೆನ್ನಾಗಿ ಓದಿ, ಚೆನ್ನಾಗಿ ಮುರಳಿ ಕಲೀರಿ ಪ್ರೇರಣೆ ಕೊಡ್ತಿದ್ರು ಅಣ್ಣಂದ್ರು ಪ್ರತಿಯೊಬ್ಬರು. ಒಳ್ಳೆ ಸಹೋದರಿ ಇವೇ ನಮ್ಮ ಮನೆಯಲ್ಲಿ ಚಿಕ್ಕ ಸ್ವಂತ ಅಕ್ಕ ಅಣ್ಣನ ಥರ, ಸ್ವಂತ ಅಣ್ಣನ ಥರ ಪ್ರೇರಣೆ ಕೊಟ್ಟರು. ಯಾರೇ ಏನೇ ಅಂದರೂ ಏನೂ ಅನ್ನಿಸ್ತಿರಲ್ಲ, ಸಂಘಟನೆ ಚೆನ್ನಾಗಿ ಖುಷಿ ಅನ್ನಿಸ್ತಿತ್ತು. ಇಷ್ಟು ನಮ್ಮ ಮನೆಯಲ್ಲಿ ಮಾತ್ರ ಒಬ್ಬರೇ ಅಣ್ಣ, ಇಲ್ಲಿ ಇಷ್ಟೊಂದು ಜನ ಅಣ್ಣಂದಿರಿದ್ದಾರೆ, ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ, ಇಷ್ಟು ಅಣ್ಣಂದಿರು ನಾನು ನೋಡೇ ಇರಲಿಲ್ಲ, ಇಲ್ಲಿ ಇಷ್ಟೊಂದು ಜನ ಇದ್ದಾರೆ ಅಂತ ಖುಷಿ ಆಯಿತು. ಅವ್ರು ಏನು ಹೇಳಿದ್ರು ಆಯಿತು. ನೀವು ಈ ಸೇವಾ ಕೇಂದ್ರಕ್ಕೆ ಬಂದಾದಮೇಲೆ ನಿಮ್ಮ ಡೈಲಿ ರೋಟೀನ್ ಲೈಫ್ನ ಯಾವ ಥರ ಫಿಕ್ಸ್ ಮಾಡ್ಕೊಂಡ್ರಿ? ಅಂದರೆ ಬೆಳಗ್ಗೆ ಎಷ್ಟೊತ್ತಿಗೆ ಹೇಳೋದು, ಎಷ್ಟೊತ್ತಿಗೆ ಟಿಫನ್ನು, ಮತ್ತು ಏನು ಸೇವೆ ಮಾಡ್ತಿದ್ರಿ ಕೊನೆಗೆ ರಾತ್ರಿವರೆಗೂ? ಈಗ ಕಿಚನಲ್ಲಿ ಅಡುಗೆ ಮಾಡೋದು, ಮೊದಲು ಅಡುಗೆ ಮಾಡೋದು ಗೊತ್ತೇ ಇರಲಿಲ್ಲ. ಆದರೆ ಪೂರ್ತಿ ಕಿಚನಲ್ಲಿ ಇವಾಗ ಅದೇ ಸೇವೆ. VIP ಅಡುಗೆ ಮಾಡ್ತೀನಿ. ಹಾಗೆ ನನಗೆ ಫಸ್ಟು ಏನೂ ಗೊತ್ತಿರಲಿಲ್ಲ ಯಾವ ಥರ ಅಡುಗೆ ಮಾಡಬೇಕು. ಜೊತೆಗೆ ಅವ್ರು ನನ್ನ ನೋಡ್ತಾ ಇವ್ರು ಹೆಂಗೆ ಮಾಡ್ತಾರೆ ಅಂತ ಎಲ್ಲ ತಿಳ್ಕೊಂಡೆ. ಹೋಗ್ತಾ ಒಂದೊಂದಾಗಿ ಮಾಡ್ತಾ ಹೋದೆ. ಆಗ ಅಣ್ಣಂದಿರು ಪ್ರೇರಣೆ ಕೊಡ್ತಿದ್ರು, ಗೀತಕ್ಕ ಮಾಡಿ, ಏನಾಗಲ್ಲ ಮಾಡಿ, ಮುರುಳಿನ ಚೆನ್ನಾಗಿ ಕಲ್ತ್ಕೊಳ್ಳಿ, ಮುಂದುವರಿರಿ, ಖುಷಿಯಿಂದ ಇರಿ, ಏನೂ ಬೇಜಾರು ಮಾಡ್ಕೊಬೇಡಿ, ಎಲ್ಲ ನಮ್ಮವರೇ, ಹಾಗೆ ಹೀಗೆ ಅಂತ ಶುರು ಮಾಡಿದರು. ಹೋಗ್ತಾ ನಿಧಾನವಾಗಿ ಅಡುಗೆ ಮಾಡೋಕ್ಕೆ ಕಲ್ತ್ಕೊಂಡೆ. ಆಮೇಲೆ ಬೇಂಜಿಯವರು, ನೀನು ಚೆನ್ನಾಗಿ ಮಾಡ್ತೀಯಾ, VIP ಅಡುಗೆನೇ ಮಾಡಿಬಿಡು ಅಂತ ಅಂದರು. ಹಾಗೆ VIP ಅಡುಗೆ ಈಗಲೂ ಕೂಡ ನಾನು VIP ಅಡುಗೆನೇ ಮಾಡೋದು. ಸ್ಟಾರ್ಟಿಂಗಲ್ಲಿ ನೀವು ಅಡುಗೆ ಪ್ರಾರಂಭ ಮಾಡಿದಾಗ ಅವಾಗ ಯಾವಾಗಲೂ ಅಡುಗೆ ಕೆಟ್ಟೋಗಿದ್ದಿಲ್ಲ? ಒಂದು ಸಾರಿ ಉಪ್ಪಾಗಿತ್ತು ಅನ್ನೋರೆ, ಆದರೂ ಅವರು ಏನಿಲ್ಲ ಚೆನ್ನಾಗಿದೆ, ಒಂದು ಸಾರಿ ಏನೋ ಹಿಂಗಾಗುತ್ತೆ, ಹೋಗ್ತಾ ಗೊತ್ತಾಗುತ್ತೆ ಅಂತ ಹೇಳಿದರು. ಈ ಇಷ್ಟೊಂದು ಉಪ್ಪು ಹಾಕಿದ್ದೀಯಾ, ಹಾಗೆ ಹೀಗೆ ಏನೂ ಅನ್ನಲಿಲ್ಲ. ಪಾಪ ಖುಷಿಯಿಂದ ಸ್ವೀಕಾರ ಮಾಡಿದರು. ಚಿಕ್ಕವಳಲ್ವಾ, ಏನಾಗಲ್ಲ, ಹೋಗ್ತಾ ಗೊತ್ತಾಗುತ್ತೆ, ನೀವು ಅಡುಗೆ ಮಾಡಿಲ್ಲ, ಜಾಬ್ ಮಾಡಿದ್ದೀರಾ, ಇಂಜೆಕ್ಷನ್ ಕೊಡೋದು ಗೊತ್ತು, ಆದರೆ ಅಡುಗೆ ಮಾಡೋದು ಗೊತ್ತಿರಲಿಲ್ಲ ಅಂತ ಅಂದರು. ನಗ್ತಾ ಆಯಿತು ಮಾಡ್ತೀನಿ ಬಿಡಿ ಅಂತ ಹೇಳಿ. ಇದೆಲ್ಲ ಸೇವೆಯ ನಡುವೆ ನಿಮಗೆ ಜ್ಞಾನ ತಿಳಿಸೋದಕ್ಕೆ, ಯೋಗ ಮಾಡೋದಕ್ಕೆ ಸಮಯ ಹೇಗೆ ಸಿಗ್ತಿತ್ತು? ಬೆಳಗ್ಗೆ ಅಮೃತ ವೇಳೆಗಂತೂ ಬರ್ತೀವಿ, ಆಮೇಲೆ ಮಧ್ಯದಲ್ಲಿ ಫ್ರೀ ಇದ್ದರೆ ಯೋಗ ಮಾಡೋಕ್ಕೆ ಹೋಗ್ತೀವಿ. ಆನಂತರ ಸಂಜೆ ಅಂತೂ 6:30ಇಂದ 7:30ವರೆಗೂ ಯೋಗ ಮಾಡ್ತೀವಿ. ಆಗಲೇ ಇಷ್ಟು ಚೆನ್ನಾಗಿ ಸಮಯ ಸಿಗುತ್ತೆ, ಇಷ್ಟೆಲ್ಲ ಸೇವೆ ಇದ್ರೂ ಇಷ್ಟು ಸಮಯದಲ್ಲಿ ಸಿಗುತ್ತಲ್ಲ ಅಂತ ಮಿಸ್ ಮಾಡಲ್ಲ. ಕರೆಕ್ಟ್ ಟೈಮ್ಗೆ ಹೋಗಿ ಯೋಗ ಮಾಡೋದು, ಕ್ಲಾಸ್ ಕೇಳೋದು, ಅದರದಲ್ಲೇ ಮಧ್ಯದಲ್ಲಿ ಸ್ವಲ್ಪ ಓದೋದು ಬರೆಯೋದು ಮಾಡ್ತೀವಿ. ನೀವು ಮುಂಚೆ ಮಂಡ್ಯದಲ್ಲಿ ಸೇವಾ ಕೇಂದ್ರದಲ್ಲಿ ಇದ್ರಿ, ಈಗ ಪ್ರೆಸೆಂಟಲ್ಲಿ ಮೈಸೂರಲ್ಲಿರೋ ರಿಟ್ರೀಟ್ ಸೆಂಟ್ರಲ್ಲಿ ಸೇವೆ ಮಾಡ್ತಿದ್ದೀರಿ. ನಿಮಗೆ ಇವೆರಡರಲ್ಲಿ ಯಾವುದು ಇಷ್ಟ? ರಿಟ್ರೀಟ್ ಸೆಂಟ್ರಲ್ಲಿ ಇರೋದು ಇಷ್ಟನಾ ಅಥವಾ ಸೇವಾ ಕೇಂದ್ರದಲ್ಲಿ ಇರೋದೇ ಜ್ಞಾನ ಕೊಡೋದು ಇಷ್ಟನಾ? ಇಷ್ಟ, ಯಾಕಂದರೆ ಸಂಘಟನೆ ಇದೆ ಇಲ್ಲಿ. ಪ್ರತಿಯೊಬ್ಬರೂ ಏನೂ ಆ ಥರ ಭಾವನೆಗಳು ಬರಲ್ಲ. ಸಂಘಟನೆ, ಅಣ್ಣಂದಿರು ಅಕ್ಕಂದಿರು ಪ್ರತಿಯೊಬ್ಬರು ಮೀಟಿಂಗ್ ಆದರೆ ಸಾಕು, ಎಲ್ಲ ಅಕ್ಕಂದಿರು ಬರ್ತಾ ಇರ್ತಾರೆ, ಏನೋ ಖುಷಿ ಅನಿಸುತ್ತೆ. ಮತ್ತು ಸೇವೆ ಇರುತ್ತೆ, ಯಾವ ಆಲೋಚನೆಗಳು ಬರಲ್ಲ, ಏನೂ ವ್ಯರ್ಥತೆಗಳಿರಲ್ಲ. ಸೇವೆ ಬಗ್ಗೆ ತುಂಬ ಖುಷಿ ಇರುತ್ತೆ. ಒಟ್ಟಿನಲ್ಲಿ ಎಲ್ಲರೂ ಬರ್ತಾ ಇರ್ತಾರಲ್ಲ, ಖುಷಿ ಅನಿಸುತ್ತೆ. ಹಾಗೆ ಅಣ್ಣಂದಿರು ಜೊತೆಗೆ ಸಹಯೋಗ ಕೊಡ್ತಾರೆ ಅಂತ ಅನಿಸುತ್ತೆ. ಈಗ ಎಲ್ಲ ಸೇವಾ ಕೇಂದ್ರದ ಅಕ್ಕಂದರು ನಿಮ್ಮಲ್ಲಿಗೆ ರಿಟ್ರೀಟ್ ಸೆಂಟ್ರಿಗೆ ಬಂದಾಗ ನಿಮಗೆ ಅನಿಸಲ್ಲ, ನಾನು ಈ ರೀತಿ ಸೇವಾ ಕೇಂದ್ರದಲ್ಲಿ ಇರಬೇಕಿತ್ತು ಅಂತ? ಈಗ ಇನ್ನೂ ನಾವು ಮುಂದುವರಿಬೇಕಲ್ವಾ, ನಾವು ಮುಂದುವರೆದ ಮೇಲೆ ನಮಗೂ ಸೆಂಟ್ರ್ ಕೊಡ್ತಾರೆ. ಈಗಲೇ ಆ ಥರ ಏನು ವಿಚಾರ ಇಲ್ಲ.
ಒಟ್ಟಿನಲ್ಲಿ ಸಂಘಟನೆಯಲ್ಲಿ ಇರಬೇಕು. ಅಂದರೆ ನಿಮಗೆ ಕೊಟ್ಟರೆ ಅದಕ್ಕೂ ರೆಡಿ ಇದ್ದೀರಿ, ಇಲ್ಲ ಇದಕ್ಕೂ ರೆಡಿ. ಸರಿ. ಈ ಎಲ್ಲ ಸೇವಾ ಕೇಂದ್ರದ ಅಕ್ಕಂದರು ಏನು ನಿಮ್ಮಲ್ಲಿ ಬರ್ತಾರೆ ರಿಟ್ರೀಟ್ ಸೆಂಟ್ರಿಗೆ, ಅವ್ರ ಮುಂದೆ ನೀವು ಚಿಕ್ಕವರು, ಸೊ ಅವರು ನಿಮ್ಮನ್ನು ಮಾತಾಡಿಸೋ ರೀತಿ, ಅವ್ರ ಪಾಲನೆ ಹೇಗಿರುತ್ತೆ, ನಿಮಗೆ ಯಾವ ರೀತಿ ಅನುಭವ ಆಗುತ್ತೆ? ಬಂದ ತಕ್ಷಣ ಮಾತಾಡಿಸ್ತಾರೆ, ಚೆನ್ನಾಗಿದೆಯಾ, ಹೇಗೆ ಏನು ಅಂತ, ಹಿಂಗೆ ಇರು, ಖುಷಿಯಾಗಿರು ಅಂತ ಎಲ್ಲ ಹೇಳ್ತಾರೆ. ಮುಂದುವರೆಗೀತ, ಇನ್ನೂ ಚೆನ್ನಾಗಿ ಕಲ್ತ್ಕೊಳ್ಬೇಕು ನೀನು, ಈಗಲೇ ಇಷ್ಟೊಂದು ಚೆನ್ನಾಗಿದೆಲ್ಲ ಮಾಡ್ತೀಯ, ಇನ್ನೂ ಚೆನ್ನಾಗಿ ಕಲ್ತ್ಕೊ ಇನ್ನು. ಆಯಿತು ಅಕ್ಕ. ಆಗ ಅವರನ್ನು ನೋಡಿದ ತಕ್ಷಣ ನಾನು ಹಿಂಗೆ ಮುಂದುವರಿಬೇಕು, ಇನ್ನೂ ಬೇರೆಯವರನ್ನು ನಾನು ಮುಂದುವರಿಸ್ಬೇಕು ಅಂತ ಅನಿಸುತ್ತೆ. ಈ ನಡುವೆ ಈ ಸೇವಾ ಕೇಂದ್ರಕ್ಕೆ ನೀವು ಸಂಪೂರ್ಣವಾಗಿ ಬಂದಾದಮೇಲೆ ಮೊದಲನೇ ಸಾರಿ ನಿಮ್ಮ ತಂದೆಯೇ ಸ್ವತಃ ಬಂದು ನಿಮ್ಮನ್ನು ಬಿಟ್ಟು ಹೋಗಿದ್ರು. ಆನಂತರ ನಿಮ್ಮ ಅಣ್ಣ, ಅಮ್ಮ ಅಥವಾ ನಿಮ್ಮ ತಂದೆ ಬಂದು ಹೋಗಿದ್ದಾರಾ? ಇಲ್ಲ, ಮತ್ತು ಯಾರೂ ಬಂದಿಲ್ಲ? ಯಾರೂ ಬರಲಿ. ನೀವೇ ನಿಮ್ಮ ಮನೆಗೆ ಹೋಗ್ತಿರ್ತೀರಿ. ಇವಾಗಲೂ ಹೋದರೆ ನಿಮಗೆ ಮನೆಯಲ್ಲಿ ಅದೇ ಪ್ರೀತಿ ಪಾಲನೆ ಈಗಲೂ ಇದೆ. ಈಗ ನಿಮ್ಮನ್ನು ನೋಡಿ ನಿಮ್ಮ ರಿಲೇಷನ್ಸು ಅವರೆಲ್ಲ ಯಾರೆಲ್ಲ ಈ ನಿಮ್ಮ ಊರಲ್ಲಿ ನಿಮ್ಮ ಕೊಲೀಗ್ಸ್, ನಿಮ್ಮ ಫ್ರೆಂಡ್ಸ್ ಇರ್ತಾರೆ, ಅವರೆಲ್ಲ ನಿಮ್ಮನ್ನು ನೋಡಿ ಏನಂತಾರೆ? ಇವಳದೇ ಪರವಾಗಿಲ್ಲ, ಹೋಗಿದ್ದಕ್ಕೆ ಒಳ್ಳೇದು ಮಾಡಿದ್ಲು, ನಾವು ಹಿಂಗೆ ಹೋಗ್ಬೇಕಾಗಿತ್ತು, ಎಷ್ಟು ಚೆನ್ನಾಗಿ ಕಾಣಿಸ್ತಾಳೆ ವೈಟ್ ಸೀರೆ ಉಟ್ಕೊಂಡು, ಎಷ್ಟು ಚೆನ್ನಾಗಿದೆ, ನಾವೆಲ್ಲ ಬಂಧನದಲ್ಲಿ ಇದ್ಕೊಂಡು ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ, ನಾನು ನಿಮ್ಮಂಗೆ ಮಾಡಬೇಕಾಗಿತ್ತು, ನಾವು ಬಂಧನದಲ್ಲಿ ಸಿಕ್ಕಾಕೊಂಡ್ಬಿಟ್ಟು ಮಕ್ಕಳದು ಸಂಸಾರದ ಜಂಜಾಟದಲ್ಲಿ ಇದ್ದೀವಿ, ಏನೋ ಒಂಥರ ಬೇಜಾರು ಅನಿಸುತ್ತೆ. ಆಗ ನನ್ನನ್ನು ಮಾತಾಡಿಸ್ತಾರೆ, ಅವರು ಕೆಲವೊಂದು ವಿಚಾರಗಳನ್ನು ಹೇಳ್ತೀನಿ, ಆಗ ಅವರಿಗೆ ಖುಷಿ ಆಗುತ್ತೆ. ನಾವು ಮೊದಲೇ ಬರಬೇಕಾಗಿದೆ, ಈಗಲೂ ಬರ್ಬೋದಾ ಅಂತ ಕೇಳ್ತಾರೆ. ಆಗ ನಾನು ಆಯಿತು ಬರ್ಬೋದು, ಏನಿಲ್ಲ, ಮನೇಲಿ ಇದ್ಕೊಂಡೆ ನೀವು ಧ್ಯಾನ ತಿಳ್ಕೊಳ್ಳಿ, ಹೋಗಿ ಅಲ್ಲಿ ಎಲ್ಲ ಕಡೆನೂ ಇದೆ, ಎಲ್ಲಿ ಇಲ್ಲ ಅಂತಿಲ್ಲ, ಎಲ್ಲ ಊರಲ್ಲಿ ಸೆಂಟ್ರ್ಗಳಿದೆ, ಅಲ್ಲಿ ಹೋಗ್ಬೋದು, ಅಕ್ಕಂದಿರಿದ್ದಾರೆ, ಹೇಳ್ತಾರೆ, ಜ್ಞಾನ ತಿಳಿಸ್ತಾರೆ, ಹೋಗಿ ಅಂತ ಅವ್ರಿಗೆ ಸಮಾಧಾನ ಮಾಡಿ, ಅವ್ರು ಪ್ರತಿಯೊಂದು ಕ್ವಶನ್ ಕೇಳ್ತಾರಲ್ಲ ಅದಕ್ಕೆ ಆನ್ಸರ್ ಕೊಡ್ತೀನಿ. ಆಗ ಅವ್ರಿಗೆ ಖುಷಿ ಅನಿಸುತ್ತೆ, ನಾವು ಹೀಗೆ ಬರಬೇಕು. ಅವರು ಪ್ರಶ್ನೆ ಕೇಳ್ತಾರೆ ಅಂದರೆ ಅವ್ರ ಸಮಸ್ಯೆಗಳನ್ನು ಹೇಳ್ತಾರೆ ಅಥವಾ ನಿಮ್ಮ ಸಮಸ್ಯೆಗಳನ್ನು ಹೇಳ್ತಾರೆ. ನೀವು ಹೆಂಗಿರ್ತೀರ ಅಲ್ಲಿ, ಏನು ಮಾಡ್ತೀರಾ, ನಿಮಗೆ ಏನು ಅನಿಸುತ್ತೆ, ನಿಮ್ಮ ಮನೆಗೆ ಕಳಿಸಲ್ವ ಅವರು ಪದೇ ಪದೇ, ಆಗ ವರ್ಷಕ್ಕೆ ಒಂದೇ ಬಾರಿ ಬರ್ತೀರಲ್ಲ ಅಂತ ಹೇಳ್ತಾರೆ. ನಾವು ಮನೆ ಯೋಚನೆನೇ ಬರಲ್ಲ, ಮನೆಗೆ ಬರಬೇಕು ಅಂತ ಅನಿಸಲ್ಲ. ಅಲ್ಲಿ ಸಂಘಟನೆ ಇರುತ್ತೆ, ಸೇವೆ ಇರುತ್ತೆ, ಅದರಲ್ಲೇ ನಾವು ಸೇವೆ, ಯೋಗ ಅದರಲ್ಲೇ ತೊಡಗಿರ್ತೀವಿ. ಅದಕ್ಕೆ ನಮಗೆ ಮನೆಗೆ ಬರಬೇಕು ಅಂತ ಏನು ಅನಿಸಲ್ಲ, ಯಾವ ವಿಚಾರಣೆಗಳು ಬರಲ್ಲ ಅಂತ. ವರ್ಷಕ್ಕೊಂದ್ಸರಿ ಮನೆಗೆ ಹೋಗ್ತಾರೆ. ಏನೋ ವರ್ಷಕ್ಕೊಂದ್ಸರಿ ಅಪ್ಪ ಅಮ್ಮ ತುಂಬ ಕೇಳ್ತಾ ಇರ್ತಾರೆ, ಬಾ ಅಂತ, ನೋಡಬೇಕಲ್ಲ, ಅವ್ರಿಗೋಸ್ಕರ ನಾವು ಮನೆಗೆ ಹೋಗೋದು, ಮನೆಗೆ ಹೋಗಬೇಕು ಅನ್ನೋ ವಿಚಾರ ಅಂತೂ ಬರಲ್ಲ ಅಂತ ಹೇಳಿ. ನೀವು ಈ ಆಧ್ಯಾತ್ಮಿಕತೆಯಲ್ಲಿ ಬಂದ ಮೇಲೆ ನಿಮ್ಮ ಎಜುಕೇಷನ್ನ ಮತ್ತೆ ಮುಂದುವರಿಸ್ಬೋದಿತ್ತಲ್ಲ? ಅಂದ್ಕೊಂಡಿದ್ದೆ ಮುಂಚೆ, ಒಂದು ಬಂದ ಮೇಲೇ ಅಂದ್ಕೊಂಡಿದ್ದೆ ಇನ್ನು ಮುಂದುವರಿಸ್ಬೇಕು ಅಂತ. ಆಮೇಲೆ ಸೇವೆಯಲ್ಲಿ ತೊಡಗಿದೆ, ಇದು ಬೇಡವೇ ಬೇಡ, ಇದೇ ಒಂದು ಇದು ಕ್ಲಾಸು, ಇದರಲ್ಲೇ ಮುಳುಗ್ತೀವಿ, ಅದಕ್ಕೆ ಇದೇ ಒಳ್ಳೇದಿದೆ, ಅದು ಮಾಡಿ ಉಪಯೋಗ ಇಲ್ಲ, ಶಾಶ್ವತವಾಗಿ ಇದೇ ಸಿಗೋದು ನಮಗೆ, 21 ಜನ್ಮ ಸುಖ ಸಿಗುತ್ತೆ ಅಂತ ಹೇಳಿ ಅದನ್ನು ಈಗಲೂ ಮರ್ತುಬಿಟ್ಟೆ. ಇಲ್ಲ ಮೊದಲು ಜಾಬಿಗೆ ಹೋಗಬೇಕು ಅಂತ ಅನಿಸ್ತಿತ್ತು, ಈಗ ಆ ಥರ ಯಾವುದೂ ಯೋಚನೆಗಳು ಬರಲ್ಲ. ನೀವು ಈ ಜ್ಞಾನಕ್ಕೆ ಬರೋಕ್ಕಿಂತ ಮುಂಚಿನ ನಿಮ್ಮ ಜೀವನಕ್ಕೂ ಮತ್ತು ಇವತ್ತಿನ ಈ ಜೀವನಕ್ಕೂ ಏನು ವ್ಯತ್ಯಾಸ ಅನಿಸುತ್ತೆ? ತುಂಬ ವ್ಯತ್ಯಾಸ ಇದೆ. ಏನೇನು ವ್ಯತ್ಯಾಸ ಕಾಣಿಸ್ತೆ? ಆ ಜೀವನದಲ್ಲಿ ಬಂಧನಗಳು, ಅವ್ರು ಹೇಳಿದ್ದೆ ಕೇಳಬೇಕು, ಇವ್ರು ಹೇಳಿದ್ದೆ ಕೇಳಬೇಕು, ಜಾಬಿಗೆ ಹೋದರೂ ಕೂಡ ಅವ್ರು ಹೇಳ್ದಂಗೆ ನಾವು ಕೇಳಬೇಕು, ಇನ್ನೊಂದು ಸ್ವಲ್ಪ ವ್ಯತ್ಯಾಸ ಆದರೆ ಬೈಸ್ಕೊಬೇಕು. ಆದರೆ ಇಲ್ಲಿ ಆ ಥರ ಏನಿಲ್ಲ, ಪ್ರೀತಿ, ಶಾಂತಿ, ಸುಖ, ನೆಮ್ಮದಿ ಇದೆ. ಅಲ್ಲಿ ಏನೋ ಒಂಥರ ಗೊಂದಲ, ಏನೇ ಮಾಡಿದರೂ ಏನೋ ಒಂಥರ ಗೊಂದಲಗಳು, ಬಂಧನದಲ್ಲಿರ್ತೀವಿ. ಅದರ ಜೊತೆಗೆ ಮದುವೆ ಆಗುವಂಥ ಟಾರ್ಚರ್ ಕೊಡ್ತಾ ಇರ್ತಾರೆ. ಇಲ್ಲಿ ಆ ಥರ ಯಾವುದೂ ಇಲ್ಲ, ಬಂಧನ ಮುಕ್ತ ಆಗಿಬಿಟ್ಟಿದ್ದೀವಿ. ಅಲ್ಲಿದೆ ಬೇರೆ, ಇಲ್ಲಿದೆ ಬೇರೆ ಅನಿಸುತ್ತೆ. ಮತ್ತು ಇಲ್ಲಿ ಹೇಗೆ ನಡ್ಕೊಳ್ಬೇಕು, ಅಲ್ಲಿ ಹೇಗಿದ್ವಿ ನಾವು, ಇಲ್ಲಿ ನಾವು ತುಂಬ ಚೇಂಜ್ ಆಗಿದ್ದೀವಿ ಅಂತ ಅನಿಸುತ್ತೆ. ನೀವು ಪ್ರತಿದಿನ ಧ್ಯಾನ ಮಾಡ್ತೀನಿ ಅಂತ ಹೇಳಿದ್ರಿ, ಆ ಧ್ಯಾನದಲ್ಲಿ ನಿಮಗೆ ಯಾವುದಾದ್ರೂ ವಿಶೇಷ ಅನುಭವಗಳಾಗಿದ್ದಿದೆಯಾ? ಬಾಬು ಅವರು ನನಗೆ
ಫಸ್ಟ್ ಸ್ಟಾರ್ಟಿಂಗು ನನಗೆ ಯೋಗ ಅನ್ನೋದು ಗೊತ್ತಿರಲಿಲ್ಲ. ಆದರೆ ಯೋಗ ಫಸ್ಟ್ ಸ್ಟಾರ್ಟಿಗೆ ಕೂತಾವಾಗ ಬಾಬೋರು ಏನೋ ಒಂಥರ ಶಕ್ತಿ ತುಂಬ್ತಾ ಇದ್ದಾರೆ. ನನಗೆ ಯೋಗ ಮಾಡೋದೇ ಗೊತ್ತಿರಲಿಲ್ಲ. ಏನೋ ಒಂಥರ ಶಕ್ತಿ, ಏನೋ ಸಮಾಧಾನ, ಏನೋ ಒಂಥರ ನಡಕನೇ ಶುರುವಾಗೋಯ್ತು. ಒಂಥರ ಆಕರ್ಷಣೆಗಳು. ಇವ್ರು ಯಾರು ಅಂತ ಏನೂ ಗೊತ್ತಿರಲಿಲ್ಲ. ನಾವು ಎಲ್ಲಿಂದ ಬಂದ್ವಿ, ಹೇಗೆ ಅಂತ ಏನೂ ಗೊತ್ತಿರಲಿಲ್ಲ. ಆಗ ಬಾಬೋರು ನನಗೆ ಹೋಗ್ತಾ ಹೋಗ್ತಾ ಒಂದೊಂದಾಗಿ ಹಂತ ಹಂತವಾಗಿ ಗೊತ್ತಾಗ್ತಾ ಹೋಗ್ತು. ಆಗ ನಾನು ಇಲ್ಲೇ ಉಳ್ಕೊಂಬಿಡ್ಬೇಕು, ಇಷ್ಟೊಂದು ಬಾಬೋರಿಂದ ಇಷ್ಟೊಂದು ಶಕ್ತಿ ಸಿಗುತ್ತಲ್ಲ ಅಂತ ಅನ್ನಿಸ್ತು. ನೀವು ಪ್ರತಿದಿನ ಯೋಗ ಮಾಡ್ತೀರಿ ಸರಿ. ಈ ಕಾರ್ಯಕ್ರಮನ ಯಾರೆಲ್ಲ ನಮ್ಮ ವೀಕ್ಷಕರು ನೋಡ್ತಾ ಇದ್ದಾರೆ ಅವ್ರಿಗೆ ಒಂದು 5 ನಿಮಿಷ ನೀವು ಯೋಗ ಮಾಡಿಸೋಕ್ಕಾಗುತ್ತಾ? ಮಾಡಿಸ್ಬೇಕು. ಖಂಡಿತ ಮಾಡಿಸಿ ನಮ್ಮ ವೀಕ್ಷಕರಿಗೂ ಸಹ ಆ ಯೋಗದ ಅನುಭವನ ತಿಳಿಸ್ಕೊಡಿ. ನಾನು ಆತ್ಮನಾಗಿದ್ದೇನೆ. ಪರಮಧಾಮದಿಂದ ಬಂದಂಥ ಆತ್ಮನು ಇಡೀ ಪ್ರಪಂಚದಲ್ಲಿ ಇಷ್ಟೆಲ್ಲ ಗೊಂದಲಗಳಿವೆ. ಆ ಗೊಂದಲಗಳಿಂದ ಮುಕ್ತರಾಗಬೇಕು. ಬಾಬೋರ ಕಿರಣಗಳಿಂದ ಶಕ್ತಿ, ಶಾಂತಿ, ಸುಖ, ಸಂತೋಷ, ನಾನು ಆತ್ಮನಾಗಿದ್ದೇನೆ. ಇಡೀ ವಿಶ್ವಕ್ಕೆ ಗೊಂದಲಗಳನ್ನು ದೂರ ಮಾಡುವಂಥ ಆತ್ಮನಾಗಿ ಶಕ್ತಿ ಸ್ವರೂಪ, ಆನಂದ ಸ್ವರೂಪ, ಪ್ರೇಮ ಸ್ವರೂಪ, ಶಾಂತಿ ಸ್ವರೂಪ. ನಿಮ್ಮ ಈ ಮೆಡಿಟೇಷನ್ ತುಂಬ ಅನುಭವ ಕೊಡ್ತಾಯಿತ್ತು. ಅನ್ನಿಸ್ತಾಯಿತ್ತು ಇದರಿಂದ ಹೊರಗೆ ಬರೋದೇ ಬೇಡ ಅಂತ. ನೀವು ಪ್ರತಿದಿನ ಇದರ ಅನುಭವ ಮಾಡ್ತೀರಿ ಅಂದರೆ ನಿಜವಾಗ್ಲೂ ಭಾಗ್ಯಶಾಲಿಗಳು. ಅಕ್ಕೋರಿ ಈ ಆಧ್ಯಾತ್ಮಿಕತೆಯಿಂದ ಜೀವನಕ್ಕೆ ಏನು ಪ್ರಯೋಜನಗಳಿದೆ? ಈ ಜೀವನಕ್ಕೆ ಈ ಆಧ್ಯಾತ್ಮಿಕತೆ ಯಾಕೆ ಬೇಕು? ಯಾಕೆ ಅಂತಂದರೆ ಹೊರಗಡೆ ಜೀವನ ತುಂಬ ಕಷ್ಟ ಇದೆ. ಯಾವೆಲ್ಲ ಕೆಟ್ಟ ಆಲೋಚನೆಗಳು, ಪ್ರತಿಯೊಬ್ಬರಲ್ಲಿ ಭಗವಂತ ಯಾರು ಏನೂ ಗೊತ್ತಿಲ್ಲ ಅವ್ರಿಗೆ. ಏನೋ ಒಂದು ಭಗವಂತನಿಗೋಸ್ಕರ ತುಂಬ ಅಲ್ದಾಡ್ತಾ ಇದ್ದಾರೆ. ಹಾಗೆ ಅವ್ರಿಗೂ ಮುಂದೆ ಜ್ಞಾನ ತಿಳ್ಕೊಂಡು ಅವ್ರಿಗೂ ಭಗವಂತ ಯಾರು, ಏನು, ಎಲ್ಲಿಂದ ಬಂದಿದ್ದೀವಿ, ಎಲ್ಲಿಗೆ ಹೋಗಬೇಕು ಅನ್ನೋದು ತಿಳ್ಕೊಳ್ಬೇಕು, ತಿಳಿಸ್ಬೇಕು. ನಮ್ಮ ಹಾಗೆ ಅವರನ್ನು ಮುಂದುವರಿಬೇಕು ಅನ್ನೋದು ಉದ್ದೇಶ. ನೀವು ಕೊನೆಯದಾಗಿ ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಿರುವಂಥ ನಮ್ಮ ವೀಕ್ಷಕರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ? ಹಾಗೆ ನಮ್ಮ ಹಾಗೇ ಅವ್ರ ಮನೇಲಿದ್ದು ಕೂಡ ಈ ಜ್ಞಾನನ ತಿಳ್ಕೊಳ್ಬೋದು.
ತಿಳ್ಕೊಂಡು ಒಳ್ಳೆಯ ಜೀವನವನ್ನು ನಡೆಸ್ಬೋದು. ಇದರಿಂದ ಸುಖ, ಶಾಂತಿ, ನೆಮ್ಮದಿ, ನಮ್ಮಲ್ಲಿ ಏನೇ ಇರುವ ಗೊಂದಲಗಳು ಅದರಿಂದ ಮುಕ್ತರಾಗ್ಬೋದು. ಒಳ್ಳೆಯ ಜೀವನವನ್ನು ನಡೆಸ್ಬೋದು. ಅವ್ರ ಮನೆಯಲ್ಲಿದ್ದು ಕೂಡ ಆಶ್ರಮಕ್ಕೆ ಬರ್ಬೋದು. ಮನೇಲಿದ್ದು ಮೆಡಿಟೇಷನ್ ಮಾಡ್ಬೋದು. ಅಂದರೆ ಭಗವಂತ ಪರಿಚಯ ತಿಳ್ಕೊಳ್ಬೇಕು. ಅಲ್ಲೆಲ್ಲೇ ಆಶ್ರಮಗಳಿದೆ, ಊರಲ್ಲಿ ಪ್ರತಿಯೊಂದು ಊರಲ್ಲಿ ಆಶ್ರಮಗಳಿದೆ, ಹೋಗ್ಬೋದು, ಹೋಗಿ ತಿಳ್ಕೊಳ್ಬೋದು. ಅಕ್ಕೋರೆ, ನೀವು ಈ ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಅನುಭವಗಳನ್ನು ತಿಳಿಸಿಕೊಡೋದ್ರ ಜೊತೆ ನಮ್ಮ ವೀಕ್ಷಕರಿಗೆ ಮೆಡಿಟೇಷನ್ ಸಹ ಮಾಡಿಸಿ ಆ ಧ್ಯಾನದ ಅನುಭವವನ್ನು ಸಹ ಮಾಡಿಸಿದ್ರಿ. ನಿಮಗೆ ಬಹಳ ಬಹಳ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಆಧ್ಯಾತ್ಮಿಕತೆಯ ಧ್ಯಾನ ಎಷ್ಟು ಸುಖ ನೀಡುವಂಥದ್ದು, ಅದರಲ್ಲಿ ಎಷ್ಟು ಖುಷಿ ಇದೆ ಅಂತ. ಅದು ಕೆಲವೇ ನಿಮಿಷಗಳಿಗೋಸ್ಕರ ಈ ಸಂಚಿಕೆಯಲ್ಲಿ ಅನುಭವ ಮಾಡಿರ್ಬೋದು. ಆದರೆ ಇದೇ ಅನುಭವವನ್ನು ನಿಮ್ಮ ಜೀವನದಲ್ಲಿ ಪ್ರತಿದಿನ ಮಾಡಿದರೆ ನಿಮ್ಮ ಮನಸ್ಸು ಸದಾ ಉಲ್ಲಾಸವಾಗಿರೋದು ಖಂಡಿತ. ಹೀಗೆ ನಮ್ಮ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.